ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಫ್ರೀಯಾಗಿ ಲೈಟ್ ಕಾಯಿನ್ ಅಂದರೆ LTC ಈ ಒಂದು ಟೋಕನ್ನ ಫ್ರೀಯಾಗಿ ಯಾವ ರೀತಿ ಅರ್ನ್ ಮಾಡೋ ಅಂತೇಳಿ ಈ ಒಂದು ವಿಡಿಯೋ ಹೇಳ್ತೀನಿ. ಸೊ ಒಂದು ವಿಡಿಯೋಗೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಸೊ ಓಕೆ, ಈಗ ನೀವು ಲೈಟ್ ಕಾಯಿನ್ ನೀವು ಫ್ರೀಯಾಗಿ ಅರ್ನ್ ಮಾಡ್ಕೋಬೇಕಿದ್ರೆ ಸೊ ನಿಮಗೆ ಒಂದು ಅಪ್ಲಿಕೇಶನ್ ಬೇಕು. ಸೊ ಈ ಒಂದು ಅಪ್ಲಿಕೇಶನ್ ಜಾಸ್ತಿ MB ಇಲ್ಲ, ಸಣ್ಣ MB ನ ಒಂದು ಅಪ್ಲಿಕೇಶನ್. ಸೊ ಇದರಲ್ಲಿ ನಿಮಗೆ ಎರಡು ರೀತಿಯ ಅಪ್ಲಿಕೇಶನ್ ಇದೆ, ಎರಡನ್ನೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಎರಡರಲ್ಲೂ ಕೂಡ ನಿಮಗೆ ಜೆನ್ಯೂನ್ ಆಗಿ 100% ಜೆನ್ಯೂನ್ ಆಗಿ ನೀವು ಇದರಲ್ಲಿ ಅರ್ನ್ ಮಾಡ್ಕೋಬೋದು. ನಾನು ಕೂಡ ಅದರಲ್ಲಿ ಅರ್ನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ವಿತ್ಡ್ರಾಲ್ ಮಾಡೋದು ಬಂತು ಫಾಸೆಟ್ ಪೇ ಅಂತ ಒಂದು ವೆಬ್ಸೈಟ್ ಇದೆ, ಅದಕ್ಕೆ ನೀವು ವಿತ್ಡ್ರಾ ಮಾಡ್ಕೋಬೋದು. ಅದರ ವೆಬ್ಸೈಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಜಸ್ಟ್ ಅದನ್ನು ಆ ಒಂದು ಫಾಸೆಟ್ ಪೇಯಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದು ಜಸ್ಟ್ ವೆಬ್ಸೈಟ್ ಅಷ್ಟೇ ಫಾಸೆಟ್ ಪೇ. ಅದನ್ನು ಜಸ್ಟ್ ಈ ಒಂದು ಇದರಲ್ಲಿ ಸಿಕ್ಕಿರುವಂತಹ ಅರ್ನಿಂಗ್ಸ್ನ ಅದಕ್ಕೆ ಹಾಕಿ ಅದನ್ನು ನೀವು ಡೈರೆಕ್ಟ್ ಬ್ಯಾಂಕಿಗೆ ವಿತ್ಡ್ರಾ ಮಾಡ್ಕೋಬೋದು. ಓಕೆ, ಸೊ ಓಕೆ, ಈಗ ಬಂದ್ಬಿಟ್ಟು ಇದರಲ್ಲಿ ಯಾವ ಅರ್ನಿಂಗ್ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ಈ ಒಂದು ಅಪ್ಲಿಕೇಶನ್ ನೀವು ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಂತರ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ ನಂತರ ನಿಮಗೆ ಅದರಲ್ಲಿ ಒಂದು ಕೋಡ್ ಕೇಳುತ್ತೆ, ಅಂದರೆ ಸೊ ನಿಮ್ಮ ಒಂದು ಟೋಕನ್ನ ರಿಸೀವ್ ಆಗುವಂಥ ಅಡ್ರೆಸ್ ಕೇಳುತ್ತೆ. ಸೊ ಆ ಅಡ್ರೆಸ್ನ ಬಂದುಬಿಟ್ಟು ನೀವು ಫಾಸೆಟ್ ಪೇನ ಅಡ್ರೆಸ್ನ ಡೈರೆಕ್ಟಾಗಿ ಕೊಟ್ಬಿಡಿ. ಓಕೆ, ಸೊ ಫಾಸೆಟ್ ಪೇನ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಫಾಸೆಟ್ ಪೇ ರಿಜಿಸ್ಟರ್ ಮಾಡಿದ ನಂತರ ಸೊ ನಾನು ಜಸ್ಟ್ ನಿಮಗೆ ಫಾಸೆಟ್ ಪೇ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೀವು ಫಾಸೆಟ್ ಪೇನ ಓಪನ್ ಮಾಡಿದ್ರೆ ಈ ರೀತಿಯಾಗಿರುತ್ತೆ. ಓಕೆ, ಸೊ ಈ ಒಂದು ಫಾಸೆಟ್ ಪೇ ನೀವು ಜಸ್ಟ್ ಓಪನ್ ಮಾಡಿದ ನಂತರ ಇದನ್ನು ಜಸ್ಟ್ ನೀವು ಲಾಗಿನ್ ಮಾಡ್ಕೊಳ್ಳಿ. ಸೊ ಇದನ್ನು ಲಾಗಿನ್ ಮಾಡೋಕ್ಕೆ ಏನೋ ದೊಡ್ಡ ವಿಷಯ ಅಲ್ಲ. ಜಸ್ಟ್ ಇದು ನೋಡ್ಬೋದು, ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ 3 ಲೈನ್ಸ್ ಇದೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡಿ ಮಾಡಿದ ನಂತರ ಇದರಲ್ಲಿ ನೋಡ್ಬೋದು ನಿಮಗೆ ಸೈನ್ ಇನ್ ಇದೆ, ನೆಕ್ಸ್ಟ್ ಲಾಗಿನ್ ಇದೆ. ಸೊ ಇದರಲ್ಲಿ ಹಲವಾರು ಆಪ್ಷನ್ಸ್ ಇದೆ. ಇಲ್ಲಿ ನೀವು ಸೈನ್ ಅಪ್ ಅಂತ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ನೆನಪಿರುವಂತಹ ಒಂದು ಯೂಸರ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ. ಓಕೆ, ಯೂಸರ್ ನೇಮ್ ಬಂದುಬಿಟ್ಟು ನಿಮಗೆ ನೆನಪಿರುವಂಥದ್ದು, ನಿಮಗೆ ಏನು ಬೇಕಾದರೂ ನೀವು ಕೊಡ್ಬೋದು. ನೆಕ್ಸ್ಟ್ ಬಂದು ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಕೇಳಿದರೆ ಇಮೇಲ್ ಅಡ್ರೆಸ್ ಎಂಟರ್ ಮಾಡಿ, ಇಮೇಲ್ ಅಡ್ರೆಸ್ನ ರಿಪೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಸ್ವರ್ಡ್ ಎಂಟರ್ ಮಾಡಿ. ಪಾಸ್ವರ್ಡ್ನ ಯಾವುದೇ ಕಾರಣಕ್ಕೂ ಇಮೇಲಲ್ಲಿ ಕೊಟ್ಟಿರೋ ಇಮೇಲ್ನ ಒಂದು ಪಾಸ್ವರ್ಡ್ ಅಡ್ರೆಸ್ ಇಲ್ಲ, ಅದನ್ನು ಕೊಡಕ್ಕೆ ಹೋಗಬೇಡಿ. ಸೊ ನಿಮಗೆ ನೆನಪಿರುವಂತಹ ಬೇರೆ ಯಾವುದಾದ್ರು ಒಂದು ಪಾಸ್ವರ್ಡ್ನ ಎಂಟರ್ ಮಾಡಿ, ಅದನ್ನು ರಿಪೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಇಲ್ಲಿ ಐ ಅಗ್ರೀಡ್ ಅಂತಿಲ್ಲ, ಜಸ್ಟ್ ಅದನ್ನು ಟ್ಯಾಪ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಟು ವೆರಿಫೈ ಅಂತ ನೋಡಿ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕ್ಯಾಪ್ಚರ್ ಬರುತ್ತೆ ಈ ರೀತಿಯಾಗಿ. ಸೊ ಇದನ್ನು ಬಂದುಬಿಟ್ಟು ಜಸ್ಟ್ ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಜಸ್ಟ್ ಅದನ್ನು ಝೂಮ್ ಮಾಡಿದ್ದೀನಿ. ಓಕೆ, ಒಂದು ನಿಮಿಷ. ಓಕೆ, ಈಗ ನೀವು ಕ್ಯಾಪ್ಚರ್ನ ಕ್ಲಿಕ್ ಮಾಡಲಿಕ್ಕೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಏನಿಲ್ಲ, ಜಸ್ಟ್ ಈ ರೀತಿಯಾಗಿ ಸ್ಲೈಡ್ ಮಾಡಿ, ಈ ಒಂದು ಹಾರ್ಟ್ ಸಿಂಬಲ್ನ ಒಂದಿಟ್ಟು ಕರೆಕ್ಟಾಗಿ ಇಲ್ಲಿ ಬಿಟ್ಟರೆ ಸೊ ನಿಮ್ಮೊಂದು ಕ್ಯಾಪ್ಚರ್ ವೆರಿಫೈ ಆಗುತ್ತೆ ಇಷ್ಟ. ಓಕೆ, ಸೊ ಈ ರೀತಿ ಮಾಡಿದ್ರೆ ನೀವು ಅದನ್ನು ಲಾಗಿನ್ ಮಾಡ್ಕೋಬೋದು, ಅಂದರೆ ರಿಜಿಸ್ಟರ್ ಮಾಡ್ಕೋಬೋದು. ರಿಜಿಸ್ಟರ್ ಆದ ನಂತರ ನಿಮಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ಗೆ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ನಿಮ್ಮೊಂದು ಮೇಲ್ನ. ಓಕೆ, ಸೊ ನಿಮಗೆ ಈ ಒಂದು ಫಾಸೆಟ್ ಪೇನ ಒಂದು ಮೇಲ್ ಬರುತ್ತೆ. ಆ ಮೇಲ್ನ ಓಪನ್ ಮಾಡಿಕೊಂಡು ವೆರಿಫೈ ಅಥವಾ ಕನ್ಫರ್ಮ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೊಂದು ನಿಮ್ಮೊಂದು ಫಾಸೆಟ್ ಪೇ ವೆರಿಫೈ ಆಗುತ್ತೆ. ಓಕೆ, ಇಷ್ಟೇ ಸಿಂಪಲ್ ಮೆಥಡ್. ಈಗ ಬೇರೆ ಯಾವುದೋ ಡಾಕ್ಯುಮೆಂಟ್ ಬೇಕೋ ಆ ರೀತಿ ಏನೇ ಇಲ್ಲ, ನಿಮ್ಮ ಇಮೇಲ್ ಪಾಸ್ವರ್ಡ್ ಇಟ್ಕೊಂಡು ನೀವು ಇದಕ್ಕೆ ಜಸ್ಟ್ ಲಾಗಿನ್ ಮಾಡೋದು, ಅಂದರೆ ರಿಜಿಸ್ಟರ್ ಮಾಡೋ ನಂತರ ನಿಮ್ಮೊಂದು ಮೇಲಿಗೆ ಬರುವಂತಹ ಇಮೇಲ್ನ ಓಪನ್ ಮಾಡಿಕೊಂಡು ಅದನ್ನು ವೆರಿಫೈ ಮಾಡೋದು. ಓಕೆ, ಸಿಂಪಲ್. ಸೊ ನೆಕ್ಸ್ಟ್ ಬಂದು ಇದನ್ನು ಲಾಗಿನ್ ಮಾಡ್ಕೊಳ್ಳಿ. ಸೊ ಈಗ ನೋಡ್ಬೋದು ನಾನು ಲಾಗಿನ್ ಮಾಡಿದೆ. ಸೊ ಈಗ ಲಾಗಿನ್ ಮಾಡಿದ ನಂತರ ನಿಮಗೆ ಈ ರೀತಿಯ ಒಂದು ಆಪ್ಷನ್ಸ್ ಬರುತ್ತೆ. ಓಕೆ, ಸೊ ಈಗ ನೋಡ್ಬೋದು, ಈಗ ಇದು ಡ್ಯಾಶ್ ಬೋರ್ಡು. ಸೊ ಈಗ ಇದರಲ್ಲಿ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಹಲವಾರು ಟೈಪ್ಸ್ ಆಫ್ ಕ್ರಿಪ್ಟೋ ಕರೆನ್ಸಿ ಇದೆ, ನಿಮ್ಗೆ ಯಾವ್ದು ಬೇಕಾದರೂ ಟ್ರೈ ಮಾಡ್ಕೋಬೋದು. ಸೊ ನೋಡ್ಬೋದು, ಈಗ ಇದು ನಾನು ಬಂದುಬಿಟ್ಟು ಆ ಒಂದು ಮೆಥಡ್ಸಲ್ಲಿ, ಅಂದರೆ ನಾನೀಗ ತೋರಿಸೋ ಮೆಥಡ್ಸಲ್ಲಿ ನಾನು ಯಾರು ಮಾಡಿರ್ತೇವೆ ಲೈಟ್ ಕಾಯಿನ್ ಬಂದುಬಿಟ್ಟು 0.00124189 ಸತೋಷಿಯಸು. ಇನ್ನೊಂದು ಬಂದುಬಿಟ್ಟು ಬಿಟ್ಕಾಯಿನ್ ಕ್ಯಾಶು 133,825 ಸತೋಷಿಯಸ್. ಓಕೆ, ಸೊ ಇದ್ರ ವ್ಯಾಲ್ಯೂ ಬಂದುಬಿಟ್ಟು ಕಡಿಮೆನೇ, ಆದರೂ ಕೂಡ ಇದರಲ್ಲಿ ಜೆನ್ಯೂನ್ ಆಗಿ ಏನು ಮಾಡ್ಕೋಬೋದು. ಇದು ನಾನು ಜಸ್ಟ್ 2 ಟೈಮ್ಸ್ ಅಷ್ಟೇ ವಿತ್ಡ್ರಾ ಮಾಡಿರೋದು. ಸೊ ನೀವು ಎಷ್ಟು ವರ್ಕ್ ಮಾಡಿದರೆ ಅಷ್ಟು ಅದ್ರ ಮೇಲೆ ನಿಮಗೆ ಡಿಪೆಂಡ್ ನೀವು ಅರ್ನಿಂಗ್ಸ್. ಓಕೆ, ಸೊ ಇದರಲ್ಲಿ ನಾನು ಕಡಿಮೆ ವರ್ಕ್ ಮಾಡಿದ್ರಿಂದ ಇಷ್ಟೇ ಇರೋದು. ಸೊ ನೀವು ಡೈಲಿ ಒಂದು ವರ್ಕ್ ಮಾಡಬೇಕು, ನಿಮಗೆ ಅರ್ನ್ ಮಾಡಬೇಕು ಅಂತಿದ್ರೆ ಸೊ ಇದರ ಮೇಲೆ ಡೈಲಿ ನೀವು ವರ್ಕ್ ಮಾಡಿದರೆ ನಿಮಗೆ ಇದರಲ್ಲಿ ಅದನ್ನು ಮಾಡ್ಕೋಬೋದು. ಓಕೆ, ಸೊ ಓಕೆ, ಇದೀಗ ಫಸ್ಟ್ ನೀವು ಅಡ್ರೆಸ್ನ ತೆಗಿಬೇಕಾಗುತ್ತೆ ಈ ರೀತಿ. ಓಕೆ, ಫಸ್ಟ್ ಫಾಸೆಟ್ ಪೇನ ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟರ್ ಮಾಡಿದ ನಂತರ ನೋಡ್ಬೋದು, ಫಾಸೆಟ್ ಪೇನ ಓಪನ್ ಮಾಡಿದ ನಂತರ ಇದರಲ್ಲಿ ನಿಮಗೆ ಹಲವಾರು ಒಂದು ಆಪ್ಷನ್ಸ್ ಇದೆ ನೋಡಿ. ಓಕೆ, ಸೊ ಇದ್ರ ಬದಲು ನೋಡ್ಬೋದು ಇಲ್ಲಿ ಡೆಪಾಸಿಟ್ ಅನ್ನೋ ಆಪ್ಷನ್ ಇದೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡ್ಬೋದು ಎಲ್ಲ ಒಂದು ವ್ಯಾಲೆಟ್ನ ಒಂದು ID ಸಿಗುತ್ತೆ, ಅಂದರೆ ಅದರ ಒಂದು ಡೆಪಾಸಿಟ್ ಇರೋದು ಯೂನಿಕ್ ID ಸಿಗುತ್ತೆ. ಸೊ ಅದನ್ನು ಬಂದ್ಬಿಟ್ಟು ನೀವು ಅದನ್ನು ಜಸ್ಟ್ ಕಾಪಿ ಮಾಡ್ಕೋಬೇಕಾಗುತ್ತೆ. ಈಗ ಇದರಲ್ಲಿ ಲೈಟ್ ಕಾಯಿನನ್ನು ಸರ್ಚ್ ಮಾಡಬೇಕು. ಈಗ ಡಾಜ್ ಕಾಯಿನು, ಓಕೆ, ಲೈಟ್ ಕಾಯಿನ್, ಓಕೆ, ಇಲ್ಲಿದೆ LTC. ಓಕೆ, ಈ ಒಂದು ಅಡ್ರೆಸ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಅದನ್ನು ಕಾಪಿ ಆಗುತ್ತೆ. ಕಾಪಿ ಆದ ನಂತರ ಸೊ ನಾನು ಈ ಕಡೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಅಪ್ಲಿಕೇಶನ್ನ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಸಿಕ್ಕೊಳ್ಳೋದು ಇದರಲ್ಲಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಅದರ ಯಾವ ಒಂದು ವ್ಯಾಲಿಟಿಗೆ ವಿತ್ಡ್ರಾ ಮಾಡಬೇಕು ಅಂತ ಕೇಳ್ತೀರಾ, ಆ ಒಂದು ಟೈಮಲ್ಲಿ ನೀವು ನನಗೆ ಕಾಪಿ ಮಾಡೋಕ್ಕೆ ಕೇಳಿದ್ನಲ್ಲ ಅದೇ ಅಡ್ರೆಸ್ ತಂದು ಅಲ್ಲಿ ಪೇಸ್ಟ್ ಮಾಡಿ. ಓಕೆ, ಸಿಂಪಲ್. ಸೊ ಪೇಸ್ಟ್ ಮಾಡಿದ ನಂತರ ಅದನ್ನು ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇದರಲ್ಲಿ ನಿಮಗೆ 2 ಟೈಪ್ಸ್ ಆಫ್ ಟಾಸ್ಕ್ ಇದೆ. ಓಕೆ, ಇದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಸೊ ಹವರ್ಲಿ ಕ್ಲೈಮ್ ಅಂತ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಸೊ ಈ ರೀತಿ ಸ್ಪಿನ್ ಇದೆ. ಇದರಲ್ಲಿ ನಿಮಗೆ ಡೈಲಿ ಬಂದುಬಿಟ್ಟು ಒಂದು 3 ಸ್ಪಿನ್ ಕೊಟ್ಟಿರ್ತಾರೆ. ಓಕೆ, ಆ ಒಂದು 3 ಸ್ಪಿನ್ನ ನೀವು ಒಂದು ಸ್ಪಿನ್ ಮಾಡಿಬಿಟ್ರೆ ಸೊ ಅದರಲ್ಲಿ ನಿಮಗೆ 3 ರಿವಾರ್ಡ್ ಬರುತ್ತೆ. 3 ರಿವಾರ್ಡಲ್ಲಿ ನಿಮಗೆ ಯಾವುದು ಹೈ ಇದೆ
ಅದನ್ನು ನೀವು ಕ್ಲೈಮ್ ಮಾಡಿದ್ರೆ ಸಾಕು. ಸೊ ಓಕೆ, ಈ ಮೂರನ್ನು ಕೂಡ ನೀವು ಕ್ಲೈಮ್ ಮಾಡೋಕ್ಕಾಗಲ್ಲ. ಈ ಒಂದು 3 ಸ್ಪಿನ್ನ ನೀವು ವರ್ಕ್ ಮಾಡಿ, ಸೊ ಅಂದರೆ ಸ್ಪಿನ್ ಮಾಡ್ಕೊಳ್ಳಿ. ಸ್ಪಿನ್ ಮಾಡಿದ್ರೆ ನಿಮಗೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಸತೋಷಸ್ ಬರುತ್ತೆ ಇದರಲ್ಲಿ. ಓಕೆ, ಸೊ ಕೆಲವೊಂದರಲ್ಲಿ 200 ಬರುತ್ತೆ, ಕೆಲವೊಂದರಲ್ಲಿ 600, ಕೆಲವೊಂದರಲ್ಲಿ 1000 ಬರುತ್ತೆ. ಸೊ ನಿಮಗೆ ಯಾವುದು ಜಾಸ್ತಿ ಅನಿಸುತ್ತೆ ಸೊ ಅದನ್ನು ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ನಾನು ಈಗ ಸ್ಪಿನ್ ಮಾಡಿದ್ರಲ್ಲಿ ನನಗೆ ಈಗ ಫಸ್ಟ್ ಒನ್ನೇ ಜಾಸ್ತಿ ಸತೋಷ ಇದೆ, ಅದನ್ನು ಜಸ್ಟ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸೆಲೆಕ್ಟ್ ಮಾಡಿ ಓಕೆ ಕ್ಲಿಕ್ ಮಾಡಿದರೆ ಆ ಒಂದು ಸತೋಷ ನನ್ನ ವ್ಯಾಲೆಟಿಗೆ ಆ್ಯಡ್ ಆಗೋಗುತ್ತೆ. ಸೊ ಅಂದರೆ ಈ ಒಂದು ವ್ಯಾಲೆಟಿಗೆ. ಓಕೆ, ಸೊ ನೆಕ್ಸ್ಟ್ ಒನ್ ಇದರಲ್ಲಿ ಸೆಕೆಂಡ್ ಆಪ್ಷನ್, ಅಂದರೆ ಸೆಕೆಂಡ್ ಆಪ್ಷನ್ ಈಗ ಅದು ಸರ್ವೆ ಎಲ್ಲ ಇದೆ. ಸೊ ಸರ್ವೆ ಬಂದುಬಿಟ್ಟು ನಾನು ಟ್ರೈ ಮಾಡಿದೆ, ಬಟ್ ಸರ್ವೆ ಕಂಪ್ಲೀಟ್ ಆಗ್ತಿಲ್ಲ. ಬಟ್ ನೋ ಪ್ರಾಬ್ಲಮ್. ಈಗ ಅವರ್ಲಿ ಆದ ನಂತರ ಇದರಲ್ಲಿ ಕ್ಲೈಮ್ ಬೋನಸ್ ಅಂತ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಡೈಲಿ ಬಂದುಬಿಟ್ಟು ಒಂದು 5 ಸ್ಪಿನ್ ಇದೆ. ಬಟ್ ಇದರಲ್ಲಿ ಒಂದೊಂದು ಸ್ಪಿನ್ ಆಗಿದ ತಕ್ಷಣ ಒಂದೊಂದು ಆ್ಯಡ್ಸ್ ಬರುತ್ತೆ, ಅದನ್ನು ಜಸ್ಟ್ 10 ಸೆಕೆಂಡ್ನ ಆ್ಯಡ್ಸ್ನ ಜಸ್ಟ್ ವಾಚ್ ಮಾಡ್ಕೋಬೇಕು ಅದು. ಓಕೆ, ಸೊ ಇದರಲ್ಲಿ ಈ ರೀತಿ ನೀವು ಸ್ಪಿನ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಒಂದು ಅರ್ನಿಂಗ್ಸ್ ಬಂದುಬಿಟ್ಟು ನಿಮಗೆ ವೀಕ್ಲಿ ಒಂದು 20 to 25K ಸತೋಷಸ್ ನೀವು ಆರಾಮ್ಸೆ ಆಗಿ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ನೀವು ಒಂದು 20K ಸತೋಷಸ್ ಆದ ನಂತರ ಸೊ ಇದರಲ್ಲಿ ನೋಡ್ಬೋದು, ಇಲ್ಲಿ ಸೆಟ್ಟಿಂಗ್ಸ್ ಅಂತೀರ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮಾಡಿದ ನಂತರ ಇದರಲ್ಲಿ ನಿಮಗೆ ಬೇಕಾದರೆ ನಿಮ್ಮೊಂದು ವಾಲೆಟ್ ಅಡ್ರೆಸ್ನ ಎಲ್ಲಾದರೂ ಅಪ್ಡೇಟ್ ಮಾಡ್ಕೋಬೇಕು, ಅಥವಾ ನೀವು ಅಲ್ಲಿ ಎಂಟರ್ ಮಾಡಿದ ತಪ್ಪಾದರೆ ಇಲ್ಲಿ ನೀವು ಬಂದು ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ನಿಮ್ಮೊಂದು ಪಾಸ್ವರ್ಡು ಎಲ್ಲ ಕೂಡ ನಿಮ್ಮೊಂದು ಪೇಮೆಂಟ್ ಹಿಸ್ಟ್ರಿ ನೋಡ್ಕೋಬೋದು. ಸೊ ನಿಮ್ಮೊಂದು ರೆಫರಲ್ ಮಾಡಿದರೆ ರೆಫರಲ್ ಲಿಸ್ಟು ಎಲ್ಲ ಕೂಡ ಇದರಲ್ಲಿ ನೋಡ್ಕೋಬೋದು. ಓಕೆ, ಸೊ ಹಾಗೆ ಈಗ ನೀವು ಒಂದು 20 ಸತೋಷಸ್ ಆದ ನಂತರ ಇದರ ಸೆಟ್ಟಿಂಗ್ಸ್ ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಪೇಮೆಂಟ್ ಥ್ರೆಸ್ ಹೋಲ್ಡ್ ಅಂತ ನೋಡಿ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಓಪನ್ ಮಾಡಿದ ನಂತರ ಇದರಲ್ಲಿ ನಿಮಗೆ ನೋಡ್ಬೋದು ಈಗ ನನಗೆ ಬಂದಿಟ್ಟು 0.0025000 LTC ಅಂತಿದೆ. ಸೊ ನಾನು ಆಲ್ರೆಡಿ ಸೆಟ್ ಮಾಡಿಟ್ಟಿದ್ದೀನಿ. ಸೊ ನನಗೆ ಬಂದುಬಿಟ್ಟು 0.0020 ಸತೋಷಸ್ ನಾನು ಸೆಟ್ ಮಾಡಿಟ್ಟಿದ್ದೀನಿ. ಸೊ ನಾನು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಾನು ಸೆಟ್ ಆಗೋಗಿದೆ. ಈಗ ನೀವು ಬಂದುಬಿಟ್ಟು ಇನ್ ಕೇಸ್ ನೀವು ಫಸ್ಟ್ ಟೈಮ್ ಮಾಡ್ತಿರುವಾಗ ನೀವು ಸೆಟ್ಟಿಂಗ್ಸ್ ಓಪನ್ ಮಾಡಿ ಪೇಮೆಂಟ್ ಥ್ರೆಸ್ ಹೋಲ್ಡ್ ಅಂತೀರ, ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ 20,000 25,000 ಸಮ್ಟೈಮ್ಸ್ 1 lakh ಇರುತ್ತೆ. ಆದರೆ ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಕೊಡ್ಬೋದು. ಇದೇನಿಲ್ಲ, ಈಗ ನನಗೆ ಆಲ್ರೆಡಿ 20,000 ಸೆಲೆಕ್ಟ್ ಮಾಡಿದ್ದೀನಿ. ಟ್ಯೂಸ್ಡೇ ಬಂದುಬಿಟ್ಟು ನನ್ನ ವಾಲೆಟಿಗೆ ಆಟೋಮೆಟಿಕಾಗಿ ಅದು ಕ್ರಿಯೇಟ್ ಆಗುತ್ತೆ. ಅದು ಕ್ರಿಯೇಟ್ ಆಗಲಿಕ್ಕೋಸ್ಕರ ಇದು ಥರ್ಸ್ಡೇ ಸೆಟ್ ಮಾಡೋದು, ಅಂದರೆ ಲಿಮಿಟು. ಈಗ ನನಗೆ ನೋಡ್ಬೋದು ಈಗ 25,000 ಒಂದು ಸತೋಷಸ್ನ ಒಂದು ಥರ್ಸ್ ಹೋಲ್ಡ್ ಇದೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿಬಿಟ್ರೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಅದು ಅಪ್ಡೇಟ್ ಆಗಿ 25,000 ಆಗಿದ ತಕ್ಷಣವೇ ಮಂಗಳವಾರ ನನ್ನ ಒಂದು ವಾಲೆಟ್ಟಿಗೆ ಸತೋಷಸ್ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅದು ಆಟೋಮೆಟಿಕ್ಲಿ ಕ್ರಿಯೇಟ್ ಆಗಲಿಕ್ಕೋಸ್ಕರ ಇದು ಸೆಲೆಕ್ಟ್ ಮಾಡಿ ಅಂತ ಹೇಳೋದು. ಸೊ ಇದರಲ್ಲಿ ಎಷ್ಟು ಯಾವುದು ಕಡಿಮೆ ಇದೆ ಅದನ್ನು ಚೂಸ್ ಮಾಡೋದು ಬೆಟರ್. ಈಗ ನಾನು 20,000 ಆಲ್ರೆಡಿ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ನಾನೀಗ ಸೆಲೆಕ್ಟ್ ಮಾಡ್ತಾ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಟ್ಯೂಸ್ಡೇ ಬಂದುಬಿಟ್ಟು ನನ್ನ ವಾಲೆಟಿಗೆ ಆಟೋಮೆಟಿಕ್ ಆಗಲಿ 20,000 ಸತೋಷಸು ಆಟೋಮೆಟಿಕ್ ಆಗಿ 20,000 ಅಲ್ಲ, ನಿಮ್ಮ ವಾಲೆಟಲ್ಲಿ ಎಷ್ಟು ಸತೋಷಸು ಅಷ್ಟು ಕೂಡ ನಿಮ್ಮೊಂದು ಫಾಸೆಟ್ ಪೇಗೆ ಬಂದುಬಿಡುತ್ತೆ. ಓಕೆ, ಸೊ ನನ್ನ ಎದುರಿಗೆ 23 ಇದೆ. ಈಗ ನೆಕ್ಸ್ಟ್ ಟ್ಯೂಸ್ಡೇ ಜಾಸ್ತಿ ಆಗುತ್ತೆ, ಆದರೂ ಕೂಡ ಎಷ್ಟಿರುತ್ತೆ ಆ ಟ್ಯೂಸ್ಡೇ ಆಗುವಾಗ ಎಷ್ಟಿರುತ್ತೆ ಅಷ್ಟು ಸತೋಷ ಕೂಡ ನಿಮ್ಮ ವ್ಯಾಲೆಟಿಗೆ ಕ್ರಿಯೇಟ್ ಆಗುತ್ತೆ. ಸೊ ಇದೇ ರೀತಿಯಾಗಿ ಇನ್ನೊಂದು ಅಪ್ಲಿಕೇಶನ್ ಕೂಡ ಇದೆ, ಲೈಟ್ ಕಾಯಿನ್ ಅರ್ನ್ ಮಾಡೋದು. ಸೊ ಆ ಒಂದು ಅಪ್ಲಿಕೇಶನ್ ಕೂಡ ಸೇಮ್ ಪ್ರೊಸೀಜರು. ಸೊ ನೀವು ಅದನ್ನು ರಿಜಿಸ್ಟರ್ ಮಾಡೋಕ್ಕೆ ಏನಿಲ್ಲ, ಜಸ್ಟ್ ಅದರ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಮೇಲ್ ಎಂಟರ್ ಮಾಡಿ. ನೆಕ್ಸ್ಟು ನಿಮ್ಮ ಒಂದು ಯಾವ ವ್ಯಾಲೆಟ್ನ ಅಡ್ರೆಸ್ಗೆ ಅದನ್ನು ಡೆಪಾಸಿಟ್ ಮಾಡಬೇಕಂತ ಕೇಳ್ತೀರಾ, ಆ ಒಂದು ವ್ಯಾಲೆಟ್ ಅಡ್ರೆಸ್ನ ಬಂದುಬಿಟ್ಟು ನೀವು ಆ ಒಂದು ಫಾಸೆಟ್ ಪೇನ ವ್ಯಾಲೆಟ್ ಅಡ್ರೆಸ್ ಇದೆಯಲ್ಲ LTC, ಅದನ್ನೇ ತಂದು ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಸೊ ನೀವು ರಿಜಿಸ್ಟರ್ ಮಾಡಿದ ನಂತರ ಫಸ್ಟ್ ಇಲ್ಲಿ ಹವರ್ಲಿ ಕ್ಲೈಮ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಈ ರೀತಿ ಸ್ಪಿನ್, ಇದರಲ್ಲಿ 2 ಸ್ಪಿನ್ ಬರುತ್ತೆ. ಈ ಒಂದು 2 ಸ್ಪಿನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಜಾಸ್ತಿ ಯಾವುದು ರಿವಾರ್ಡ್ ಸೆಟ್ ಆಗುತ್ತೆ ಅದನ್ನು ರಿವಾರ್ಡ್ನ ನೀವು ಸೆಲೆಕ್ಟ್ ಮಾಡಿಕೊಟ್ರೆ ಸಾಕು. ಓಕೆ, ಸೊ ಇಲ್ಲ ನಿಮಗೆ ಈಗ ಒಂದು 2 ಸ್ಪಿನ್ ಆದ ನಂತರ ಒಂದು ಆ್ಯಡ್ಸ್ನ ವಾಚ್ ಮಾಡಿದರೆ ಮತ್ತೊಂದು ಎಕ್ಸ್ಟ್ರಾ 2 ಸ್ಪಿನ್ ಅಥವಾ 3 ಸ್ಪಿನ್ ಸಿಗುತ್ತೆ, ಅದನ್ನು ನೀವು ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಈಗ ನಾನು ಇದನ್ನು ಜಸ್ಟ್ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಸೊ ಈ ಒಂದು ಸದಸ್ಯಸ್ ಈಗ ನನ್ನ ವ್ಯಾಲೆಟ್ಗೆ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನೀವು ಒಂದು ಆ್ಯಡ್ಸ್ನ ವಾಚ್ ಮಾಡಿದರೂ ಕೂಡ ಮತ್ತೊಂದು 3 ಸ್ಪಿನ್ ಬರುತ್ತೆ, 3 ಸ್ಪಿನ್ನ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಅದರಲ್ಲೂ ಕೂಡ ಒಂದು ಸಾಕಾಗಿಲ್ಲ, ಇನ್ನೂ ಕೂಡ ಜಾಸ್ತಿ ಸದಸ್ಯ ಬೇಕು ಮತ್ತು ಸ್ಪಿನ್ ಬೇಕಂತಿದ್ರೆ ಮತ್ತೊಂದು ಆ್ಯಡ್ಸ್ನ ವಾಚ್ ಮಾಡಿದರೆ ಮತ್ತು ಸ್ಪಿನ್ ಸಿಗುತ್ತೆ, ಅದನ್ನು ರನ್ ಮಾಡಿಕೊಂಡು ಮತ್ತು ಸದಸ್ಯಸನ್ನ ಅರ್ನ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಒಂದು ಇಲ್ಲಿ ಥರ್ಡ್ ಒನ್ ಇದೆ, ಈಗ ಬೋನಸ್ ಕ್ಲೈಮ್ ಮಾಡಲಿಕ್ಕೆ ಕ್ಲೈಮ್ ಬೋನಸ್ ಅಂತೀವಿ ಥರ್ಡ್ ಒನ್. ಓಕೆ, ಸೊ ಅದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಬಂದುಬಿಟ್ಟು ಒಂದೊಂದು ಸ್ಪಿನ್ನಿಗೂ ಅಂದರೆ ಈಗ ಜಸ್ಟ್ ಈಗ ನೋಡ್ಬೋದು ಇಲ್ಲಿ ಗೆಟ್ ರಿವಾರ್ಡ್ ಅಂತಿಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೊಂದು ಆ್ಯಡ್ಸ್ ಬರುತ್ತೆ, ಅದನ್ನು ವಾಚ್ ಮಾಡಿದ ತಕ್ಷಣ ಒಂದು ಸ್ಪಿನ್ ಆಗಿ ಎಷ್ಟು ನಿಲ್ಲುತ್ತೋ ಅಷ್ಟು ಸದಸ್ಯಸ್ ನಿಮ್ಮ ವಾಲೆಟಿಗೆ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ನಿಮಗೆ ಫಿಕ್ಸ್ಡ್. ಈಗ ಇದರಲ್ಲಿ ಥರ್ಸ್ ಹೋಲ್ಡ್ ಸೆಟ್ ಮಾಡೋಕ್ಕೇನಿಲ್ಲ. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ 1 lakh ಸತೋಷಸ್ ಆಗಿದ ತಕ್ಷಣ ಆಟೋಮೆಟಿಕ್ಲಿ ನಿಮ್ಮದು ಫಾಸೆಟ್ ಪೇ, ನೀವು ಯಾವ ಅಡ್ರೆಸ್ ಕೊಟ್ಟಿರ್ತೀರಿ ಆ ಒಂದು ಫಾಸೆಟ್ ಪೇ ಅಡ್ರೆಸ್ಗೆ ಎವ್ರಿ ಟ್ಯೂಸ್ಡೇ ಬಂದುಬಿಟ್ಟು ನಿಮ್ಮೊಂದು ವ್ಯಾಲೆಟಿಗೆ ಕ್ರಿಯೇಟ್ ಆಗೋಗುತ್ತೆ. ಓಕೆ, ಸೊ ನೀವು ಏನೋ ಸೆಟ್ ಮಾಡೋದೇನು ಬೇಡ, ಟ್ಯೂಸ್ಡೇಗೆ ಆಟೋಮೆಟಿಕ್ಲಿ ಡೆಪಾಸಿಟ್ ಆಗುತ್ತೆ. ಬಟ್ ಏನೋ ಇದರಲ್ಲಿ ಬಂದುಬಿಟ್ಟು ನಿಮಗೆ ಲಿಮಿಟ್ ಬಂದುಬಿಟ್ಟು 1 lakh ಸತೋಷಸ್ ಆದರೆ ಮಾತ್ರ, ಈಗ ನನಗೆ 71,000 ಆಗಿದೆ, 1 lakh ಸತೋಷಸ್ ಆದರೆ ಮಾತ್ರ ನಿಮ್ಮೊಂದು ವ್ಯಾಲೆಟಿಗೆ ಕ್ರಿಯೇಟ್ ಆಗೋದು, ಅದು ನೀವು ನೋಡ್ಕೋಬೇಕಾದ್ರು. ಓಕೆ, ಸೊ ಕೇಸ್ ಈ ಒಂದು ಟ್ಯೂಸ್ಡೇ ಬಂದುಬಿಟ್ಟು ನಿಮಗೆ 1 lakh ಸತೋಷಸ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಟ್ಯೂಸ್ಡೇಗೆ ಆದರೆ ಆ ಒಂದು ನೆಕ್ಸ್ಟ್ ಟ್ಯೂಸ್ಡೇ ನಿಮಗೆ ವಿದ್ರಾ ಆಗುತ್ತೆ. ಓಕೆ, ಸೊ ನಿಮಗೆ 1 lakh ಸತೋಷದಿಂದ ಒಂದು ಸತೋಷ ಕಡಿಮೆ ಇದ್ರೂ ಕೂಡ ವಿದ್ರಾಲ್ ಆಗಲ್ಲ. ಓಕೆ, ಸೊ ಇದು ಆಟೋಮೆಟಿಕ್ಲಿ ವಿದ್ರಾ, ಇದು 100% ಜೆನ್ಯೂನ್. ಓಕೆ, ಸೊ ಇದರಲ್ಲಿ ನಾನು ವಿದ್ರಾ ಕೂಡ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು.
ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಒಂದು ವಿಡಿಯೋಗೆ ಲೈಕ್ ಮಾಡಿ. ಓಕೆ, ಈ ಒಂದು ಅರ್ನಿಂಗ್ಸ್ನ ಮಾಡೋಕ್ಕೆ ಹೋಗೋದು ಮರಿಬೇಡಿ. ಸೊ ಇದು 100% ಜೆನ್ಯೂನು ನನಗೆ ಅಮೌಂಟ್ ವಿತ್ಡ್ರಾಲ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಒಂದು ಈಗ ಫಾಸೆಟ್ ಪೇಯಿಂದ ನೀವು ಯಾವ ರೀತಿ ವಿತ್ಡ್ರಾ ಮಾಡೋದು ಕೇಳ್ಬೋದು. ಫಾಸೆಟ್ ಪೇನ ನಾನು ನಿಮಗೆ ಒಂದು ಕಂಪ್ಲೀಟಾಗಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಓಕೆ, ಸೊ ಇದರಿಂದ ಸ್ವಲ್ಪ ವಿತ್ಡ್ರಾ ಮಾಡಲಿಕ್ಕೆ ಒಂದು 2-3 ಸ್ಟೆಪ್ಸ್ ಇದೆ, ಅದನ್ನು ನಿಮಗೆ ಆಮೇಲೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.